ಡಿಯರ್ ಸಬ್ಸ್ಕ್ರೈಬರ್ಸ್, ಎಲ್ಲ ರಹಸ್ಯಗಳು ಈಗ ತೆರೆದುಕೊಂಡಿವೆ. ನಮ್ಮ ನಾಯಕ ವಿಕ್ರಾಂತ್ ಕುಂಭಮೇಳದ ಪವಿತ್ರ ನೀರನ್ನು ಪಡೆದುಕೊಂಡು ದೇವಸ್ಥಾನದತ್ತ ಧಾವಿಸುತ್ತಿದ್ದಾನೆ. ಆದರೆ ಅವನಿಗೆ ಗೊತ್ತಿಲ್ಲ, ರಾಕ್ಷಸನು ತನ್ನ ಗುಹೆಯಲ್ಲಿ ಧ್ಯಾನ ಮಾಡುತ್ತಲೇ ತಾಂತ್ರಿಕ ಶಕ್ತಿಯಿಂದ ಅವನನ್ನು ಹಿಂಬಾಲಿಸುತ್ತಿದ್ದಾನೆ ಎಂದು. ಇದು ಒಂದು ಮಹಾಕದನದ ಆರಂಭ. ಗಂಗಾ, ಯಮುನಾ, ಸರಸ್ವತಿ ನದಿಗಳ ಸಂಗಮದಲ್ಲಿ ಪವಿತ್ರ ನೀರನ್ನು ತುಂಬಿಕೊಂಡು ವಿಕ್ರಾಂತ್, ಸ್ಕಂದನ್ ಮತ್ತು ಸಿದ್ದಪ್ಪ ಬೋಟ್ ಹತ್ತುತ್ತಾರೆ. ಅಷ್ಟರಲ್ಲೇ ಸೂರ್ಯರಶ್ಮಿ ನದಿಯ ನೀರಿನ ಮೇಲೆ ಬಿದ್ದು ಹೊಳೆಯುತ್ತಾ ನಿಂತು ಹೋಗುತ್ತದೆ. ಸೂರ್ಯನ ಕಿರಣಗಳು ಮಂಜಿನಂತೆ ನಿಂತು ಹೋದಾಗ ನೀರಿನ ಶಕ್ತಿ ಕ್ಷೀಣಿಸುತ್ತಿದೆ ಎಂಬುದು ಅರಿವಾಯಿತು. ಕೂಡಲೇ ಸಿದ್ದಪ್ಪ, ವಿಕ್ರಾಂತ್, ಒಂದು ಕಪ್ಪು ನೆರಳು ನಮ್ಮನ್ನು ಹಿಂಬಾಲಿಸುತ್ತಿದೆ ಎಂದು ಮೆಲ್ಲಗೆ ಹೇಳುತ್ತಾನೆ. ಸ್ಕಂದನ್ ಏನು ಎಂದು ಹಿಂದಿರುಗಿ ನೋಡುತ್ತಾನೆ. ಆಗ ದಪ್ಪ ಗಾತ್ರದ ಒಂದು ಕಪ್ಪು ನೆರಳು ಕೆಂಪಾಗಿ ಬೆಂಕಿಯಂತೆ ಹೊಳೆಯುತ್ತಿರುವ ಕಣ್ಣುಗಳಿಂದ ಅವರನ್ನೇ ಹಿಂಬಾಲಿಸುತ್ತಿತ್ತು. ವಿಕ್ರಾಂತ್ ಮತ್ತು ಅವನ ಸ್ನೇಹಿತರು ಸಿದ್ದಪ್ಪ ಮತ್ತು ನಾಗಸಾಧು ಎಲ್ಲರೂ ಕಾರಿನತ್ತ ಹೋಗುತ್ತಿದ್ದಾರೆ. ಆ ಕಪ್ಪು ಆಕೃತಿ ಅವರ ಹಿಂದೆ ಬರುತ್ತಿರುವುದನ್ನು ಗಮನಿಸಿ ನಾಗಸಾಧು ತನ್ನ ಮಂತ್ರಶಕ್ತಿಯಿಂದ ಅದನ್ನು ಹಿಡಿದು ಒಂದು ಮಡಿಕೆಯಲ್ಲಿ ಬಂಧಿಸುತ್ತಿದ್ದನು. ಆಗ ಆ ಕಪ್ಪು ಆಕೃತಿ ನೋಡಿದ ವಿಕ್ರಾಂತ್, ಸ್ವಾಮಿಗಳೇ, ಅದು ಯಾವ ಕೆಟ್ಟ ಆತ್ಮ ಅಲ್ಲ, ಅದು ಆ ರಾಕ್ಷಸನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಒಂದು ಒಳ್ಳೆಯ ಆತ್ಮ. ಅದು ನಮ್ಮನ್ನು ಏನು ಮಾಡುವುದಿಲ್ಲ. ಇದು ನಮ್ಮನ್ನು ಯಾಕೆ ಹಿಂಬಾಲಿಸುತ್ತಿದೆ ಎಂದರೆ, ಆ ರಾಕ್ಷಸ ಆ ಆತ್ಮಕ್ಕೆ ಆ ಕೆಲಸ ಮಾಡಲು ಹೇಳಿದ್ದಾನೆ. ಒಂದು ವೇಳೆ ಆ ಕೆಲಸ ಮಾಡದಿದ್ದರೆ ಈ ಆತ್ಮಕ್ಕೆ ಮುಕ್ತಿ ಸಿಗುವುದಿಲ್ಲ. ಆದ್ದರಿಂದ ಮುಕ್ತಿಗಾಗಿ ಆ ಆತ್ಮ ಈ ಕೆಲಸ ಮಾಡುತ್ತಿದೆ ಎಂದು ವಿಕ್ರಾಂತ್ ಹೇಳಿದನು. ಆಗ ಅದನ್ನು ಕೇಳಿಸಿಕೊಂಡ ನಾಗಸಾಧು, ಸರಿ ಆಯಿತು, ನಾನಿದಕ್ಕೆ ಮುಕ್ತಿ ಕೊಡುತ್ತೇನೆ ಎಂದು ಮುಂದಾದರು. ಆಗ ಅಶೋಕ್ ಅದನ್ನು ತಡೆದು, ಈಗ ಈ ಆತ್ಮಕ್ಕೆ ನೀವು ಮುಕ್ತಿ ಕೊಟ್ಟರೆ ಅದು ಆ ರಾಕ್ಷಸನಿಗೆ ತಿಳಿದು ಮತ್ತೊಂದು ಆತ್ಮವನ್ನು ಬಿಡುತ್ತಾನೆ ಮತ್ತು ದೇವಸ್ಥಾನದ ದಿಗ್ಬಂಧನವನ್ನು ಮುರಿಯುವುದರ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ ಎಂದು ಅವನಿಗೆ ಗೊತ್ತಾಗುತ್ತದೆ. ಆದ್ದರಿಂದ ಆತುರ ಮಾಡಬೇಡಿ ಎಂದು ಹೇಳಿದನು. ಅಶೋಕ್ ಹೇಳುತ್ತಿರುವುದು ಸರಿ ಎಂದು ತಿಳಿದು ಆ ಆತ್ಮಕ್ಕೆ ನಾಗಸಾಧು ಮುಕ್ತಿ ಕೊಡಲಿಲ್ಲ. ಕೂಡಲೇ ಅದನ್ನು ನೋಡಿದ ಆ ಕಪ್ಪು ಆಕೃತಿ ಮಾತನಾಡಲು ಶುರು ಮಾಡಿತು. ನನ್ನ ಹೆಸರು ಸಂಜೀವ್. ನಾನು ನಮ್ಮ ಊರಿಗೆ ಹೋಗುವಾಗ ಉಗ್ರಸ್ತಂಭದ ಮೇಲೆ ಹೋಗಬೇಕಾಗಿತ್ತು. ಆದರೆ ಆ ಊರಿನ ನಿಗೂಢತೆ ಬಗ್ಗೆ ತಿಳಿಯದೆ ರಾತ್ರಿ ಬೈಕ್ನಲ್ಲಿ ಬರುತ್ತಿದ್ದೆ. ಆಗ ಒಂದು ಕಪ್ಪು ಆಕೃತಿ ನನ್ನ ಗಾಡಿಗೆ ಅಡ್ಡ ಬಂದು ನನ್ನನ್ನು ನೆಲದ ಮೇಲೆ ಬೀಳಿಸಿತು. ಅದಾದ ಮೇಲೆ ನನ್ನನ್ನು ಆ ರಾಕ್ಷಸನ ಹತ್ತಿರ ಕಳೆದುಕೊಂಡು ಹೋಯಿತು. ಆದರೆ ಅಲ್ಲಿಗೆ ಹೋಗುವಷ್ಟರಲ್ಲಿ ನನ್ನ ದೇಹದಿಂದ ನನ್ನ ಆತ್ಮ ದೂರವಾಗಿತ್ತು. ಅದನ್ನು ತಿಳಿದ ರಾಕ್ಷಸ ಕೂಡಲೇ ತನ್ನ ಮಂತ್ರಶಕ್ತಿಗಳಿಂದ ನನ್ನ ಆತ್ಮವನ್ನು ಸೆರೆ ಹಿಡಿದ. ಅದಾದ ಮೇಲೆ ನನಗೆ ಚಿತ್ರಹಿಂಸೆ ಕೊಡಲು ಶುರು ಮಾಡಿದ. ಸ್ವಲ್ಪ ದಿನ ಆದ ಮೇಲೆ ನಿಮ್ಮನ್ನು ಹಿಂಬಾಲಿಸುವ ಕೆಲಸವನ್ನು ನೀಡಿದ್ದಾನೆ. ಈ ಕೆಲಸವನ್ನು ಪೂರ್ತಿ ಮಾಡಿದರೆ ನನಗೆ ಮುಕ್ತಿ ಕೊಡುವುದಾಗಿ ಹೇಳಿದ್ದಾನೆ. ಆದ್ದರಿಂದ ನಿಮ್ಮನ್ನು ಹಿಂಬಾಲಿಸುತ್ತಿದ್ದೇನೆ. ಈಗ ನಿಮ್ಮ ಕತೆ ಕೇಳಿ ನನಗೆ ನಿಮ್ಮ ಬಗ್ಗೆ ಎಲ್ಲ ಗೊತ್ತಾಯಿತು. ನೀವು ಮಾಡುತ್ತಿರುವ ಉದ್ದೇಶ ಲೋಕ ಕಲ್ಯಾಣಕ್ಕಾಗಿ ಎಂದು ಕೂಡ ತಿಳಿಯಿತು. ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಂದು ಆ ಆತ್ಮ ಹೇಳಿತು. ಆಗ ವಿಕ್ರಾಂತ್ ಅದನ್ನು ನೋಡಿ, ನೀನು ನನಗೆ ಹೇಗೆ ಸಹಾಯ ಮಾಡುತ್ತೀಯ ಎಂದು ಕೇಳಿದನು. ಆಗ ಆ ಕಪ್ಪು ಆಕೃತಿ, ಹೇಗಿದ್ದರೂ ನೀವು ಆ ರಾಕ್ಷಸನ ಹತ್ತಿರ ಹೋಗುತ್ತಿದ್ದೀರಾ, ಆ ನೀರನ್ನು ನಾನೇ ಅವನಿಗೆ ಕೊಡಬೇಕು. ಇವತ್ತು ಕುಂಭಮೇಳದ ಕೊನೆಯ ದಿನ ಆಗಿರುವುದರಿಂದ ಆ ರಾಕ್ಷಸ ಧ್ಯಾನ ಮಾಡುತ್ತಿರುತ್ತಾನೆ ಮತ್ತು ಗುಹೆಯೊಳಗಿಂದ ಆಚೆ ಬರುವುದಿಲ್ಲ ಮತ್ತು ಅವನ ಮಂತ್ರಶಕ್ತಿ ಕೂಡ ಸೂರ್ಯ ಮುಳುಗುವವರೆಗೂ ಕೆಲಸ ಮಾಡುವುದಿಲ್ಲ. ಯಾವಾಗ ಚಂದ್ರನ ಕಿರಣಗಳು ಅವನ ಮೇಲೆ ಬೀಳುತ್ತದೆಯೋ ಆಗ ಅವನು ಧ್ಯಾನದಿಂದ ಎಚ್ಚರವಾಗಿ ಆ ಪವಿತ್ರ ನೀರಿಗೆ ಪೂಜೆ ಮಾಡಿ ಅದಕ್ಕೆ ಅವನ ಹತ್ತಿರ ಇರುವ ರಕ್ತದ ಹನಿಗಳನ್ನು ಬೆರೆಸಿ ಕುಡಿಯುತ್ತಾನೆ. ಸೂರ್ಯ ಮುಳುಗೋದಕ್ಕೆ ಇನ್ನು 3 ಗಂಟೆ ಇರುವುದರಿಂದ ನಾನು ಅಷ್ಟರಲ್ಲಿ ಹೋಗಿ ದೇವಸ್ಥಾನದ ಹತ್ತಿರ ನಿಮಗೆ ಏನೇನು ಬೇಕೋ ಅವೆಲ್ಲ ತಯಾರಿ ಮಾಡುತ್ತೇನೆ. ನೀವು ಬಂದ ತಕ್ಷಣ ಪೂಜೆಗೆ ಕೂರಬಹುದು ಎಂದು ಆ ಕಪ್ಪು ಆಕೃತಿ ಹೇಳಿತು. ಇದನ್ನು ಕೇಳಿದ ಸಿದ್ದಪ್ಪ, ಆ ಆತ್ಮ ಹೇಳುತ್ತಿರುವುದು ಸರಿಯಾಗಿದೆ ಎಂದನು. ಅದನ್ನು ಕೇಳಿ ನಾಗಸಾಧು ಏನೇನು ಬೇಕೋ ಅವೆಲ್ಲವೂ ಆತ್ಮಕ್ಕೆ ಹೇಳಿದನು. ಕೂಡಲೇ ಆತ್ಮ ಮಾಯವಾಗಿ ದೇವಸ್ಥಾನದ ಹತ್ತಿರ ಪ್ರತ್ಯಕ್ಷ ಆಗಿ ವಿಕ್ರಾಂತ್ ಮತ್ತು ನಾಗಸಾಧು ಹೇಳಿದ ಎಲ್ಲ ಸಾಮಗ್ರಿಗಳನ್ನು ಸಿದ್ಧ ಮಾಡಿಕೊಳ್ಳುತ್ತಿತ್ತು. ಇನ್ನು ದೇವಸ್ಥಾನಕ್ಕೆ ಸೇರಲು 3 ಗಂಟೆ ಬೇಕಾಗಿತ್ತು. ವಿಕ್ರಾಂತ್ ನಿಧಾನಕ್ಕೆ ಗಾಡಿಯನ್ನು ಓಡಿಸುತ್ತಿರುವುದನ್ನು ನೋಡಿ ಅಶೋಕ್ ಕಾಲೇಜಿನಲ್ಲಿ ಒಬ್ಬ ಅನುಭವಿ ಕಾರ್ ರೇಸರ್ ಆಗಿದ್ದ. ಅವನು, ನಾನು ಕಾರ್ ಓಡಿಸುತ್ತೇನೆ ವಿಕ್ರಾಂತ್ ಎಂದು ವೇಗವಾಗಿ ಶಾರ್ಟ್ಕಟ್ ರೂಟ್ನಿಂದ ಆಫ್ ರೋಡ್ನಲ್ಲಿ ಕಾರ್ ಡ್ರೈವ್ ಮಾಡಲು ಶುರು ಮಾಡಿದ. ಕೂಡಲೇ 2 ಗಂಟೆಯಲ್ಲಿ ತಲುಪುವ ಬದಲು 45 ನಿಮಿಷದಲ್ಲಿ ದೇವಸ್ಥಾನದ ಹತ್ತಿರ ತಲುಪಿದರು. ಇನ್ನು ಸೂರ್ಯ ಮುಳುಗುವುದಕ್ಕೆ ಇನ್ನು 1 ಗಂಟೆ ಇತ್ತು. ಅದನ್ನು ನೋಡಿದ ಕೂಡಲೇ ವಿಕ್ರಾಂತ್ ದೇವಸ್ಥಾನದ ಹತ್ತಿರ ಇದ್ದ ನದಿಯಲ್ಲಿ ಸ್ನಾನ ಮಾಡಿ ನಾಗಸಾಧು ಹೇಳಿದ ರೀತಿ ಒಂದು ಚಿಕ್ಕ ನರಸಿಂಹನ ವಿಗ್ರಹವನ್ನು ನೀರಿನಲ್ಲಿ ಮುಳುಗಿಸಿ ಅದನ್ನು ನೀರಿಂದ ಎತ್ತಿ ಆ ವಿಗ್ರಹಕ್ಕೆ ಪೂಜೆ ಮಾಡಿ ನರಸಿಂಹಸ್ವಾಮಿಯ ಆಹ್ವಾನ ಮಾಡಿಕೊಂಡರು.
ಮತ್ತು ಆ ನೀರನ್ನು ಯಾವ ದುಷ್ಟಶಕ್ತಿಗಳು ಅವರ ಪೂಜೆಗೆ ಅಡ್ಡ ಬರಬಾರದು ಎಂದು ದೇವಸ್ಥಾನದ ಸುತ್ತ ಸುರಿದರು. ಆ ನೀರನ್ನು ಸುರಿದ ತಕ್ಷಣ ರಕ್ಷಾ ಕವಚದಂತೆ ದೇವಸ್ಥಾನದ ಸುತ್ತಲೂ ಒಂದು ಬೆಳಕು ಮೂಡಿತು. ಇದೆಲ್ಲ ಆದ ಮೇಲೆ ನಾಗಸಾಧು ಹೇಳಿದಂತೆ ನರಸಿಂಹಸ್ವಾಮಿ ಪುರಾಣದಲ್ಲಿ ಬರುವ ಉಗ್ರಂ ವೀರಂ ಮಹಾವಿಷ್ಣು ಶ್ಲೋಕವನ್ನು 108 ಬಾರಿ ಜಪಿಸಿದ ವಿಕ್ರಾಂತ್ ತಿರುಗಾ ವಿಗ್ರಹವನ್ನು ನೀರಿನಲ್ಲಿ ಮುಳುಗಿಸಿ ಆ ನೀರು ನೀಲಿ ಬಣ್ಣ ಆದ ಮೇಲೆ ಅಶೋಕ ನೀರನ್ನು ದೇವಸ್ಥಾನದ ಮುಖ್ಯ ದ್ವಾರಕ್ಕೆ ಹಾಕಿದನು. ಆಗ ಆ ನೀರಿನ ಶಕ್ತಿಯಿಂದ ಆ ದಿಗ್ಬಂಧನ ಮುರಿದು ಆ ದ್ವಾರ ತೆರೆಯುತ್ತಿದ್ದಂತೆ ಕೂಡಲೇ ದೇವಸ್ಥಾನದ ಒಳಗೆ ಹೋಗಿ ತಿರುಗಾ ನರಸಿಂಹಸ್ವಾಮಿ ದೇವರ ವಿಗ್ರಹವನ್ನು ಪೂಜೆ ಮಾಡಿ ಆ ಗರ್ಭಗುಡಿಯ ಸುತ್ತ ಆ ನೀರನ್ನು ಪ್ರೋಕ್ಷಣೆ ಮಾಡಿ ದಿಗ್ಬಂಧನವನ್ನು ಮುರಿದರು. ಈಗ ಕೊನೆಯ ಹಂತದ ಅಂದರೆ ಕಠಿಣವಾದ ದಿಗ್ಬಂಧನ ಮುರಿಯಲು ಎಲ್ಲರೂ ಸಿದ್ಧರಾದರು ಮತ್ತು ವಿಕ್ರಾಂತ್ ಕೂಡ ವಿಗ್ರಹವನ್ನು ಕೈಯಲ್ಲಿ ಹಿಡಿದು ನರಸಿಂಹಸ್ವಾಮಿಯ ಶಕ್ತಿಯುತವಾದ ಮಂತ್ರ ಓಂ ಕ್ಲೀಂ ನಮೋ ಭಗವತೆ ನರಸಿಂಹಾಯ ಎಂಬ ಮಂತ್ರವನ್ನು 108 ಬಾರಿ ಜಪಿಸಲು ಶುರು ಮಾಡಿದ. ಹಾಗೆ ಜಪಿಸುತ್ತಿದ್ದಂತೆ ದೇವಸ್ಥಾನದ ಸುತ್ತಲೂ ತಾಪಮಾನ ಜಾಸ್ತಿಯಾಗಲು ಶುರುವಾಯಿತು ಮತ್ತು ದೇವಸ್ಥಾನದ ಹೊರಗೆ ಇದ್ದ ದುಷ್ಟಶಕ್ತಿಗಳು ಕಿರುಚಲು ಶುರು ಮಾಡಿದವು. ಆ ಬಿಸಿಗೆ ಅಲ್ಲಿ ಇದ್ದ ಎಲ್ಲರೂ ಆ ಚಳಿಯಲ್ಲೂ ಕೂಡ ಬೆವರಲು ಶುರು ಮಾಡಿದರು. ಆಗ ನಾಗಸಾಧುಗೆ ತಿಳಿದು ಕೂಡಲೇ ಅಲ್ಲಿ ಇದ್ದ ಬಿಂದಿಗೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಮಂತ್ರವನ್ನು ಜಪಿಸುತ್ತಾ ತಣ್ಣಗೆ ಇರುವ ನೀರನ್ನು ವಿಕ್ರಾಂತ್ ಮೇಲೆ ಹಾಕುತ್ತಿದ್ದರು. ಆಗ ವಿಕ್ರಾಂತ್ ದೇಹ ಸ್ವಲ್ಪ ತಣ್ಣಗಾಯಿತು. ಇನ್ನು 40 ಬಾರಿ ಶ್ಲೋಕವನ್ನು ಹೇಳಬೇಕಾಗಿತ್ತು. ಅಷ್ಟರಲ್ಲಿ ಸಮಯ ಆಗಲೇ ಆಗಿ ಚಂದ್ರನ ಕಿರಣಗಳು ಆ ರಾಕ್ಷಸನ ಮೇಲೆ ಬಿದ್ದು ಅವನಿಗೆ ಎಚ್ಚರ ಆಯಿತು. ಕೂಡಲೇ ತನ್ನ ದೂರದೃಷ್ಟಿಯಿಂದ ಏನು ನಡೀತಿದೆ ಎಂದು ತಿಳಿದು ಕೂಡಲೇ ರಾಕ್ಷಸ ದೇವಸ್ಥಾನದ ಮುಂದೆ ಸ್ಪಂದನಾಳನ್ನು ಕರೆದುಕೊಂಡು ಬಂದ. ಇದನ್ನು ನೋಡಿದ ಅಶೋಕ್, ಸ್ಕಂದನ್ ಮತ್ತು ಮುದುಕ ಮತ್ತು ನಾಗಸಾಧು ಶಾಕ್ನಲ್ಲಿದ್ದರು. ಅವೆಲ್ಲ ನೋಡಿದ ರಾಕ್ಷಸ, ನನಗೆ ಮೋಸ ಮಾಡ್ತಿದ್ದೀರಾ, ನಿಮ್ಮನ್ನೆಲ್ಲ ಬಿಡಲ್ಲ, ಇವತ್ತು ನಿಮ್ಮೆಲ್ಲರನ್ನು ನಾಶ ಮಾಡಿ ಆ ದಿಗ್ಬಂಧನ ಇನ್ನೆಂದೂ ತೆಗೆಯೋಕ್ಕಾಗಬಾರ್ದು, ಹಾಗೆ ಮಾಡುತ್ತೇನೆ ಎಂದು ಹೇಳಿ ದೇವಸ್ಥಾನದ ಸುತ್ತ ಇದ್ದ ರಕ್ಷಾ ಕವಚವನ್ನು ತನ್ನ ತಪಸ್ಸಿನ ಶಕ್ತಿಯಿಂದ ನಾಶ ಮಾಡಿದ ಮತ್ತು ತನ್ನ ಜೊತೆ ಇದ್ದ ಒಂದು ಆತ್ಮಕ್ಕೆ ಕುಂಭಮೇಳದ ನೀರನ್ನು ಹಿಡಿದುಕೊಂಡು ನಿಂತಿದ್ದ ಸಿದ್ದಪ್ಪನ ಹತ್ತಿರ ಹೋಗಿ ನೀರನ್ನು ತೆಗೆದುಕೊಂಡು ಬಾ ಅಂತ ಹೇಳಿದ. ಆಗ ಅವನ ಮಾತನ್ನು ಕೇಳಿಸಿಕೊಂಡು ಆ ಆತ್ಮ ನೀರನ್ನು ತರಲು ಹೋಯಿತು. ಆಗ ಸಂಜೀವನ ಆತ್ಮ ಈ ಆತ್ಮದ ಜೊತೆ ಹೊಡೆದಾಡಿತು. ಆದರೆ ಸಂಜೀವನ ಆತ್ಮ ರಾಕ್ಷಸನ ಕೈಯಲ್ಲಿ ನಿಯಂತ್ರಣ ಇರುವುದರಿಂದ ಸಂಜೀವನ ಆತ್ಮವನ್ನು ಆ ರಾಕ್ಷಸ ಬಂಧಿಸಿದನು. ಕೂಡಲೇ ಆ ಆತ್ಮ ಸಿದ್ದಪ್ಪನ ಹತ್ತಿರ ಹೋಗಿ ನೀರನ್ನು ಕಸಿದುಕೊಳ್ಳಲು ಹೋಯಿತು. ಆದರೆ ಸಿದ್ದಪ್ಪ ಅದನ್ನು ಕೊಡಲು ನಿರಾಕರಿಸಿದ. ಕೂಡಲೇ ಸಿದ್ದಪ್ಪನ ಕುತ್ತಿಗೆಯನ್ನು ಒಂದೇ ಕೈಯಲ್ಲಿ ಹಿಡಿಯಿತು. ಆ ನೋವು ತಡೆಯಲಾರದೆ ಆ ನೀರನ್ನು ಆ ಆತ್ಮಕ್ಕೆ ಕೊಟ್ಟನು. ಕೂಡಲೇ ಆತ್ಮವು ಆ ನೀರನ್ನು ಆ ರಾಕ್ಷಸನಿಗೆ ನೀಡಿ ಅದು ಮುಕ್ತಿ ಹೊಂದಿತು. ಈ ಕಡೆ ವಿಕ್ರಾಂತ್ ಕೇವಲ 20 ಬಾರಿ ಮಂತ್ರ ಹೇಳಿ ಮುಗಿಸಬೇಕಾಗಿತ್ತು. ದೇವಸ್ಥಾನದ ತಾಪ ಹೆಚ್ಚಾಗಿದ್ದರಿಂದ ಆ ನಾಗಸಾಧು ಬಿಂದಿಗೆಯಿಂದ ನೀರನ್ನು ಹಾಕಿ ವಿಕ್ರಾಂತ್ ದೇಹದ ತಾಪವನ್ನು ಕಡಿಮೆ ಮಾಡುತ್ತಿದ್ದ. ಅದನ್ನು ನೋಡಿ ಆ ರಾಕ್ಷಸ ಒಂದು ಮಂತ್ರವನ್ನು ಜಪಿಸುತ್ತಾ ಜೋರಾಗಿ ವಿಕ್ರಾಂತ್ ಕಡೆ ಒಂದು ಆಯುಧವನ್ನು ಎಸೆದ. ಆದರೆ ಆ ನಾಗಸಾಧು ತನ್ನ ಮಂತ್ರಶಕ್ತಿಯಿಂದ ಅದನ್ನು ತಡೆಯುತ್ತಿದ್ದ. ಅದನ್ನು ನೋಡಿ ಆ ರಾಕ್ಷಸ ಜೋರಾಗಿ ಮಂತ್ರ ಹೇಳುತ್ತಾ ತನ್ನ ಹತ್ತಿರ ಬಂದಿಯಾಗಿದ್ದ ಎಲ್ಲ ಆತ್ಮಗಳನ್ನು ಒಟ್ಟಿಗೆ ನಾಗಸಾಧು ಹತ್ತಿರ ಬಿಟ್ಟು ಆ ನಾಗಸಾಧುವನ್ನು ಆತ್ಮಗಳಿಂದ ಬಂದಿ ಮಾಡಿದ. ಈ ಕಡೆ ವಿಕ್ರಾಂತ್ ದೇಹದ ತಾಪ ಹೆಚ್ಚಾಗಿ ಅವನ ದೇಹದ ಮೇಲೆ ಸುಟ್ಟ ಗಾಯಗಳು ಆಗುತ್ತಿದ್ದವು. ಮಂತ್ರ ಜಪಿಸುವುದರಲ್ಲಿ ಮುಳುಗಿದ್ದ ವಿಕ್ರಾಂತ್ಗೆ ಆ ಗಾಯ ಗೊತ್ತಾಗುತ್ತಿರಲಿಲ್ಲ. ಇದೆಲ್ಲ ಆದ ಮೇಲೆ ರಾಕ್ಷಸ ತನ್ನ ಹತ್ತಿರ ಇದ್ದ ರಕ್ತದ ಹನಿಯನ್ನು ನೀರಿಗೆ ಬೆರೆಸಿ ಅದನ್ನು ಕುಡಿಯಬೇಕಿತ್ತು. ಆದರೆ ಎಲ್ಲರೂ ಅದನ್ನು ತಡೆಯುತ್ತಿದ್ದರು. ಅಷ್ಟರಲ್ಲಿ ವಿಕ್ರಾಂತ್ ಮಂತ್ರ ಹೇಳಿ ಮುಗಿಸಿದ್ದ. ಕೂಡಲೇ ನಾಗಸಾಧು ವಿಕ್ರಾಂತ್ಗೆ ನೀರನ್ನು ಗರ್ಭಗುಡಿಗೆ ಹಾಕಲು ಎಚ್ಚರಿಸಿದ. ಆದರೆ ಮಂತ್ರದಿಂದ ಎಚ್ಚರವಾದ ವಿಕ್ರಾಂತ್ಗೆ ತನ್ನ ದೇಹದಲ್ಲಿ ಶಕ್ತಿ ಇರಲಿಲ್ಲ. ಆದರೂ ತನ್ನ ಕೈಯಲ್ಲಿದ್ದ ನರಸಿಂಹಸ್ವಾಮಿ ವಿಗ್ರಹವನ್ನು ನೀರಲ್ಲಿ ಮುಳುಗಿಸಿ ಆಚೆ ತೆಗೆದ. ವಿಗ್ರಹವನ್ನು ತೆಗೆದ ತಕ್ಷಣ ಆ ನೀರು ನೀಲಿ ಬಣ್ಣಕ್ಕೆ ತಿರುಗಿತು. ಅಷ್ಟರಲ್ಲಿ ಗರ್ಭಗುಡಿಯಿಂದ ಒಂದು ದಿವ್ಯವಾದ ಬೆಳಕು ಆಚೆ ಬರುತ್ತಿತ್ತು. ಆದರೆ ದಿಗ್ಬಂಧನ ಮುರಿಯಲು ಆ ಬೆಳಕು ಕಾಯುತ್ತಿತ್ತು. ಆಗ ಕೂಡಲೇ ರಾಕ್ಷಸ ತನ್ನ ಶಕ್ತಿಯಿಂದ ಎಲ್ಲರನ್ನೂ ಒಂದೇ ಕೈಯಿಂದ ಎಸೆದನು ಮತ್ತು ವಿಕ್ರಾಂತ್ ಹತ್ತಿರ ಆಯುಧವನ್ನು ಎಸೆದ. ಅದನ್ನು ನೋಡಿದ ವಿಕ್ರಾಂತ್ ತನ್ನ ಕೈಯಲ್ಲಿ ಏನು ಮಾಡಲು ಆಗುತ್ತಿರಲಿಲ್ಲ. ಆಗ ಅದನ್ನು ನೋಡಿದ ಸ್ಕಂದನ್ ಒಂದು ವಿಚಿತ್ರವಾದ ಶಬ್ದ ಮಾಡಿದ. ಆ ಶಬ್ದದಿಂದ ಅವನು ಸಾಕಿದ ಪಾರಿವಾಳವು ಬಂದು ವಿಕ್ರಾಂತ್ ಕೈಯಲ್ಲಿದ್ದ ನೀರಿನ ಲೋಟವನ್ನು ಅದರ ಮೂತಿಯಿಂದ ಹಿಡಿದು ಆ ನೀಲಿ ನೀರನ್ನು ಗರ್ಭಗುಡಿಯ ದ್ವಾರದ ಕಡೆಗೆ ಎಸೆಯಿತು. ಅದನ್ನು ನೋಡಿ ಆ ರಾಕ್ಷಸ ತನ್ನ ಹತ್ತಿರ ಇದ್ದ ನೀರನ್ನು ಇನ್ನು ಕುಡಿಯಬೇಕು ಎಂದು ಕುಡಿಯಲು ಶುರು ಮಾಡಿದ. ಈ ಕಡೆ ಆ ನೀಲಿ ನೀರು
ದ್ವಾರದ ಮೇಲೆ ಬಿದ್ದು ಒಂದು ಹನಿ ನೀರು ನರಸಿಂಹಸ್ವಾಮಿ ವಿಗ್ರಹದ ಮೇಲೆ ಬಿದ್ದ ತಕ್ಷಣ ಗರ್ಭಗುಡಿಯ ದ್ವಾರ ಒಡೆದು ಉಗ್ರ ನರಸಿಂಹಸ್ವಾಮಿ ತನ್ನ 4 ಕೈಗಳಿಂದ ಉಗ್ರ ರೂಪದಲ್ಲಿ ಆಚೆ ಬಂದರು. ಅದನ್ನು ನೋಡಿ ಎಲ್ಲರೂ ಕೈ ಮುಗಿದು ನಿಂತರು. ಆಗ ಆ ಉಗ್ರ ಸ್ವರೂಪವನ್ನು ನೋಡಿದ ರಾಕ್ಷಸ ನೀರನ್ನು ಕುಡಿದ. ಆದರೆ ಅದು ಕೆಲಸ ಮಾಡಲಿಲ್ಲ. ಯಾಕೆಂದರೆ ಸಮಯ 12 ಗಂಟೆ ರಾತ್ರಿ ಆಗಿತ್ತು. ಆದ್ದರಿಂದ ಆ ನೀರು ಶಕ್ತಿ ಕಳೆದುಕೊಂಡಿತ್ತು. ಆದರೆ ಆ ಪಾರಿವಾಳವು ಎಸೆದ ನೀರು 11:59 ಮುಗಿದು 12ಕ್ಕೆ ತಿರುಗುವ ಸಮಯದಲ್ಲಿ ಆ ನೀರು ದ್ವಾರದ ಮೇಲೆ ಮತ್ತೆ ನರಸಿಂಹಸ್ವಾಮಿ ವಿಗ್ರಹದ ಮೇಲೆ ಬಿತ್ತು. ಇದನ್ನು ನೋಡಿ ರಾಕ್ಷಸ ತಾನು ಸಿದ್ಧಿ ಪಡೆದು ಸಂಪಾದಿಸಿದ ಆಯುಧ ಎಲ್ಲವೂ ನರಸಿಂಹನ ಮೇಲೆ ಪ್ರಯೋಗಿಸಿದ. ಎಲ್ಲವೂ ಕ್ಷಣದಲ್ಲೇ ನಾಶವಾಯಿತು. ಕೂಡಲೇ ನರಸಿಂಹಸ್ವಾಮಿ ದೇವಸ್ಥಾನದ ಗರ್ಭಗುಡಿ ಆಚೆ ಬಂದು ರಾಕ್ಷಸನ ಜೊತೆ ಯುದ್ಧ ಮಾಡಿದರು. ಆ ಯುದ್ಧ ತುಂಬ ಹೊತ್ತು ನಡೆಯಿತು. ಆ ರಾಕ್ಷಸ ತನ್ನ ಕೈಯಲ್ಲಿ ಬಂದಿಯಾಗಿದ್ದ ಎಲ್ಲ ಆತ್ಮಗಳನ್ನು ನರಸಿಂಹಸ್ವಾಮಿಯ ಕಡೆ ಬಿಟ್ಟ. ಆದರೆ ಆ ಆತ್ಮಗಳು ನರಸಿಂಹಸ್ವಾಮಿ ಸ್ಪರ್ಶಕ್ಕೆ ಮುಕ್ತಿ ಹೊಂದಿದವು. ಕೊನೆಗೆ ನರಸಿಂಹಸ್ವಾಮಿ ತನ್ನ ಬಲಗೈಯಲ್ಲಿ ಇದ್ದ ಶಕ್ತಿಯನ್ನೆಲ್ಲ ಸೇರಿಸಿಕೊಂಡು ಒಂದು ಜೋರಾಗಿ ಹೊಡೆದರು. ಆ ಹೊಡೆತಕ್ಕೆ ರಾಕ್ಷಸ ಕೆಳಗೆ ಬಿದ್ದನು. ಆಗ ನರಸಿಂಹಸ್ವಾಮಿ ಕೂಡಲೇ ಸ್ಪಂದನಾಳನ್ನು ರಾಕ್ಷಸನಿಂದ ಮುಕ್ತಿ ನೀಡಿ ಹೇಗೆ ಹಿರಣ್ಯಕಶ್ಯಪನನ್ನು ಸಂಹಾರ ಮಾಡಿದರೋ ಅದೇ ರೀತಿ ಉಗ್ರ ರೂಪದಲ್ಲಿ ರಾಕ್ಷಸನ ಹೊಟ್ಟೆಯನ್ನು ಬಗೆದು ಆ ರಾಕ್ಷಸನ ಕರುಳಿನಿಂದ ಹಾರ ಹಾಕಿಕೊಂಡು ಅಲ್ಲಿ ಬಿದ್ದ ರಾಕ್ಷಸನ ರಕ್ತವನ್ನೆಲ್ಲ ಮಾಯ ಮಾಡಿ ಉಗ್ರಸ್ತಂಭಕ್ಕೆ ಇದ್ದ ಎಲ್ಲ ದಿಗ್ಬಂಧನವನ್ನು ನಾಶ ಮಾಡಿ ದಿವ್ಯ ಸ್ವರೂಪವನ್ನು ಪಡೆದು ಗರ್ಭಗುಡಿಯೊಳಗೆ ಇದ್ದ ವಿಗ್ರಹಕ್ಕೆ ಸೇರಿಕೊಂಡರು. ಇದೆಲ್ಲ ಆದ ಮೇಲೆ ಕೊನೆಗೆ ಸ್ಪಂದನ ಸಿಕ್ಕಳು ಎಂಬ ಖುಷಿಯಲ್ಲಿ ವಿಕ್ರಾಂತ್ ಇದ್ದ ಮತ್ತು ಊರಿಗೆ ಬಂದ ಕಷ್ಟವು ಎಲ್ಲ ಮುಗಿಯಿತು ಎಂದು ಎಲ್ಲರೂ ಸಂತೋಷಪಟ್ಟರು. ಇದೆಲ್ಲ ಆದ ತಕ್ಷಣ ತುಂಬ ವರ್ಷಗಳಿಂದ ಬರಡು ಭೂಮಿ ಆಗಿದ್ದ ಉಗ್ರಸ್ತಂಭದಲ್ಲಿ ಜೋರಾಗಿ ಮಳೆ ಬರಲು ಶುರುವಾಯಿತು. ಮಾರನೇ ದಿನ ಊರಿನ ಜನರೆಲ್ಲ ನರಸಿಂಹಸ್ವಾಮಿಗೆ ಪೂಜೆ ಮಾಡಿದರು. ಇದೆಲ್ಲ ಆದ ಮೇಲೆ ವಿಕ್ರಾಂತ್, ಅಶೋಕ್, ಸ್ಕಂದನ್ ಮತ್ತು ಸ್ಪಂದನ ಊರಿಗೆ ಹೋಗಲು ಸಿದ್ಧರಾದರು. ಆದರೆ ಅವರು ಆ ಮುದುಕನಿಗಾಗಿ ಹುಡುಕುತ್ತಿದ್ದರು. ಆದರೆ ಆ ಮುದುಕ ಎಲ್ಲೂ ಸಿಗಲಿಲ್ಲ. ಆಗ ಅದನ್ನು ನೋಡಿದ ಸಿದ್ದಪ್ಪ, ಯಾರನ್ನು ಹುಡುಕುತ್ತಿದ್ದೀಯಾ ವಿಕ್ರಾಂತ್ ಎಂದು ಕೇಳಿದ. ಆಗ ಅವರು ಆ ಮುದುಕನ ಬಗ್ಗೆ ಹೇಳಿದರು. ಆಗ ಅವರು ಹೇಳಿದ ಕಥೆಯನ್ನು ಕೇಳಿ ವಿಕ್ರಾಂತ್ನನ್ನು ಒಂದು ರೂಮ್ಗೆ ಕರೆದುಕೊಂಡು ಹೋಗಿ ಒಂದು ಫೋಟೋ ತೋರಿಸಿದರು. ಆ ಫೋಟೋ ಆ ಮುದುಕನದ್ದು ಆಗಿತ್ತು. ಸಿದ್ದಪ್ಪ ಹೇಳಿದರು, ನಾನು ನಿಮ್ಮಪ್ಪ ಕುಂಭಮೇಳಕ್ಕೆ ಹೋಗಿದ್ವಿ ಅಂತ ಹೇಳಿದ್ನಲ್ಲ, ಆಗ ಕಾರನ್ನು ಓಡಿಸುತ್ತಿದ್ದವನು ಇವನೇ. ಇವನ ಹೆಸರು ಮಾದೇವ ಅಂತ. ನಿಮ್ಮ ತಾತ ತೀರಿಕೊಂಡ ಮೇಲೆ ನಿಮ್ಮ ಅಪ್ಪ ಭಾರ್ಗವ ಇವರನ್ನು ಅಪ್ಪನ ರೀತಿಯಲ್ಲಿ ನೋಡುತ್ತಿದ್ದರು. ಆದ್ದರಿಂದ ಅವನು ಆತ್ಮದ ರೀತಿಯಲ್ಲಿ ನಿಮ್ಮ ಜೊತೆ ಇದ್ದು ಸಹಾಯ ಮಾಡುತ್ತಿದ್ದ. ಇದನ್ನು ಕೇಳಿಸಿಕೊಂಡ ವಿಕ್ರಾಂತ್ ಮತ್ತು ಎಲ್ಲರೂ ಈ ಊರಿನಲ್ಲಿ ಸಾಕಷ್ಟು ನಿಗೂಢಗಳಿವೆ ಎಂದುಕೊಂಡು ವಾಪಸ್ ಹೋಗುವಾಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿ ತನ್ನ ತಾತ ಸಿದ್ದಪ್ಪನನ್ನು ಜೊತೆಗೆ ಕರೆದುಕೊಂಡು ಬೆಂಗಳೂರಿಗೆ ಹೋದರು. ಡಿಯರ್ ಸಬ್ಸ್ಕ್ರೈಬರ್ಸ್, ಇಂದು ನಾವು ಕೇಳಿದ ಕತೆ ಕೇವಲ ಒಂದು ಪುರಾಣವಲ್ಲ, ಇದು ನಮ್ಮೆಲ್ಲರ ಬದುಕಿಗೂ ಒಂದು ದೊಡ್ಡ ಪಾಠ. ನಮ್ಮ ನಾಯಕ ವಿಕ್ರಾಂತ್ ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ನಂಬಿಕೆ ಕಳೆದುಕೊಳ್ಳದೆ ಧೈರ್ಯದಿಂದ ಅಸಾಧ್ಯವಾದದ್ದನ್ನು ಸಾಧ್ಯವಾಗಿಸಿದ. ಹಾಗೆಯೇ ನಮ್ಮ ಜೀವನದಲ್ಲೂ ಎಷ್ಟೇ ಕಠಿಣ ಸವಾಲುಗಳು ಬಂದರೂ ಸತ್ಯ ಮತ್ತು ಧರ್ಮದ ಮಾರ್ಗ ಬಿಡದೆ ಮುಂದುವರೆದರೆ ಅಂತಿಮವಾಗಿ ವಿಜಯ ನಮ್ಮದಾಗುತ್ತದೆ. ನಮ್ಮ ನಂಬಿಕೆ ಮತ್ತು ನಮ್ಮಲ್ಲಿರುವ ಒಳ್ಳೆಯತನವೇ ನಮ್ಮ ನಿಜವಾದ ಶಕ್ತಿ ಎಂದು ಈ ಕಥೆ ನಮಗೆ ತೋರಿಸುತ್ತದೆ. ಆದ್ದರಿಂದ ಎಷ್ಟೇ ಕಷ್ಟ ಬಂದರೂ ಧೈರ್ಯ ಕಳೆದುಕೊಳ್ಳದೆ ಒಳ್ಳೆತನದಲ್ಲಿ ಮುಂದುವರಿಯೋಣ. ಅಯ್ಯೋ, ನಿಮಗೆ ಈ ಮಿಸ್ಟ್ರಿ ಆಫ್ ಉಗ್ರಸ್ತಂಭ ಸೀರೀಸ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇನ್ ಕೇಸ್ ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಮ್ಮ ನೆಕ್ಸ್ಟ್ ವೀಡಿಯೋಸಲ್ಲಿ ಅದನ್ನು ನಾವು ಸರಿಪಡಿಸ್ಕೋತೀವಿ. ಆ್ಯಂಡ್ ನಮ್ಮ ಚಾನಲಲ್ಲಿ ಬರ್ತಿರೋವಂಥ ನೆಕ್ಸ್ಟ್ ವಿಡಿಯೋ ನಿಜವಾಗ್ಲೂ ನಡೆದಿರುವಂಥ ಭಯಾನಕವಾದ ಕತೆ. ಸೊ ಹಂಗಿದ್ರೆ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ತನುಷ್ ಪ್ರಕಾಶ್ ಸೈನಿಂಗ್ ಆಫ್.